ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಕೆಲವೊಂದು ವಸ್ತುಗಳು ರಸ್ಟ್ ಹಿಡಿಯೋದು ಅಂದರೆ ತುಕ್ಕಿಡಿಯೋದು, ಮತ್ತು ಈ ಬಾಲ್ಕನಿಗಳೆಲ್ಲ ಕಲೆ ಕೂರೋದು ಮಳೆಗಾಲದಲ್ಲಿ. ಸೊ ಈ ಥರ ಸಮಸ್ಯೆಗಳು ಸಾಕಷ್ಟು ಫೇಸ್ ಮಾಡ್ತಾ ಇರ್ತೀವಿ. ಈ ಎಲ್ಲ ಸಮಸ್ಯೆಗಳಿಗೂ ನಾನೇನು ಯೂಸ್ ಮಾಡ್ತೀನಿ ಗೊತ್ತಾ? WD-40. ಇದು ಒಂದು ಮಲ್ಟಿಪರ್ಪಸ್ ಸ್ಪ್ರೇ. ಅನೇಕ ತರವಾದ ವಸ್ತುಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತೆ ಕ್ಲೀನ್ ಮಾಡೋದಕ್ಕೆ ಇದನ್ನ ಬಳಸಬಹುದು. ಇದರಿಂದ ತುಕ್ಕು ಹಿಡಿದದ್ದನ್ನ ತೆಗೆದು ಹಾಕಬಹುದು. ಹಾಗೆ ಸ್ಟಕ್ ಆಗಿರ್ತಕ್ಕಂತಹ ವಸ್ತುಗಳನ್ನ ಲೂಸ್ ಮಾಡುವುದಕ್ಕೆ ಬಳಸಬಹುದು. ಹಾಗೆ ಕಠಿಣವಾದ ಕಲೆ ಹೋಗ್ಲಾಡ್ಸಕ್ಕಾಗಿರಬಹುದು ಮತ್ತು ಜಿಡ್ಡನ್ನ ಹೋಗ್ಲಾಡಿಸುವುದಕ್ಕೆ ಇದು ತುಂಬಾ ಬೆಸ್ಟ್ ಅಂತ ಹೇಳಬಹುದು. ಇದಕ್ಕೆ 2 ತರ ಸ್ಪ್ರೇ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಬಹುದು ಅಥವಾ ಈ ರೀತಿ ಒಂದು ಉದ್ದ ಕಡ್ಡಿ ಇರುತ್ತೆ, ಇದರಿಂದ ಕೂಡ ಸ್ಪ್ರೇ ಮಾಡಬಹುದು. ಫ್ರೆಂಡ್ಸ್, ಇದು ನಮ್ಮ ತೋಟದಲ್ಲಿ ಯೂಸ್ ಮಾಡುವಂತಹ ಕಟರ್. ಅವಾಗವಾಗ ಇದ್ರ ಮೇಲೆ ನೀರು ಬಿದ್ದು ನೋಡಿ ತುಕ್ಕು ಹಿಡಿದಿದೆ. ಸೊ ಇಂಥ ತುಕ್ಕು ಹಿಡಿದಿರೋದನ್ನ WD-40 ಇಂದ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಜಸ್ಟ್ ಬಟ್ಟೆಯಿಂದ ಅಥವಾ ಈ ರೀತಿ ಬ್ರಷ್ನಿಂದ ಸ್ವಲ್ಪ ಉಜ್ಜಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಬ್ರಷ್ ಇಂದ ತಿಕ್ಕೋದ್ರಿಂದ ತುಕ್ಕೆಲ್ಲ ತುಂಬಾ ಈಸಿಯಾಗಿ ಬರುತ್ತೆ. ನೋಡಿ, ಈಗ ನಾನು ಒರೆಸಿ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿ ಹೋಗಿರುತ್ತೆ ಅಂತ. ಈ ಕಟರ್ ಹೊಸದಾಗಿ ತಗೊಂಡಾಗ ಹೇಗಿತ್ತೋ ಆ ರೀತಿ ಪಳಪಳನೆ ಹೊಳಿತಾ ಇದೆ ನೋಡಿ. ವಾವ್. ಇನ್ನು ಈ ಮಳೆಗಾಲದಲ್ಲಿ ಜಾಸ್ತಿ ಕಂಡು ಬರುವ ಸಮಸ್ಯೆ ಏನಪ್ಪಾ ಅಂದ್ರೆ, ಮನೆ ಮುಂದೆ ಗೇಟ್ ತೆಗೆಯುವಾಗ ಅಥವಾ ಹಾಕುವಾಗ ಕುಯ್ ಅಂತ ಹೇಳಿ ಶಬ್ದ ಬರ್ತಾನೆ ಇರುತ್ತೆ. ಸೊ ಇಂಥ ಕುಯ್ ಶಬ್ದ ಬರಬಾರ್ದು ಅಂದರೆ ಅದಕ್ಕೂ ಕೂಡ WD-40 ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಜಸ್ಟ್ ಈ ರೀತಿ ಸ್ಪ್ರೇ ಮಾಡಿ ಬಿಟ್ಬಿಡ್ಬೇಕು. ಜೊತೆಗೆ ಆ ಜಾಗದಲ್ಲಿ ನೀರು ಬಿದ್ದು ತುಕ್ಕು ಹಿಡಿದಲೇ ಅದು ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ನೋಡಿ, ಈಗ ಗೇಟ್ ತೆಗೆದ್ರು ಹಾಕಿದ್ರು ಕುಯ್ ಅಂತ ಹೇಳಿ ಶಬ್ದ ಬರ್ತಾ ಇಲ್ಲ, ಇಮಿಡಿಯೇಟ್ಲಿ ಸ್ಟಾಪ್ ಆಯ್ತು. ಇನ್ನು ನೆಕ್ಸ್ಟ್, ಸ್ಕೂಟರ್ಗಳಿಗೆ ಅಥವಾ ಬೈಕ್ಗಳಿಗೆ ಈ ತರ ಐರನ್ ಪಾರ್ಟ್ಸ್ ಇರುತ್ತೆ. ಮಳೆ ನೀರಿನಲ್ಲಿ ಅದು ಜಾಸ್ತಿ ನೆಂದಾಗ ತುಕ್ಕು ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ತುಕ್ಕು ಅನ್ನೋದು ಫಂಗಸ್ ಇದ್ದ ಹಾಗೆ ಸ್ವಲ್ಪ ಬಂತು ಅಂದ್ರೆ ಸಾಕು ಸ್ಪ್ರೆಡ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಅಂತಹ ತುಕ್ಕು ಹಿಡಿದಿರೋದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತೆ ಸ್ಪ್ರೆಡ್ ಆಗದಲ್ಲೇ ಕ್ಲೀನ್ ಮಾಡೋದಕ್ಕೂ ಕೂಡ WD-40 ಅನ್ನ ಯೂಸ್ ಮಾಡಬಹುದು. ಅದೊಂದೇ ಅಲ್ಲ, ಈ ಮಳೆಗಾಲದಲ್ಲಿ ಈ ರೀತಿ ಸ್ಟೀಲ್ ಕೂಡ ಕೆಲವೊಂದು ಕಡೆ ತುಕ್ಕು ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತಲ್ವಾ, ಅದಕ್ಕೂ ಕೂಡ WD-40ನ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ಇದು ರಸ್ಟ್ ಅನ್ನ ತೆಗೆದು ಹಾಕುವುದಲ್ಲದೆ ಮಳೆ ನೀರು ಬಿದ್ರೂ ಕೂಡ ಆ ಜಾಗ ತುಕ್ಕು ಹಿಡಿದಲೇ ಪ್ರೊಟೆಕ್ಟ್ ಮಾಡುತ್ತೆ. ನಂತರ ಸೈಕಲ್ ಚೈನ್ಗಳಿಗೆ ಆಯಿಲ್ ಬಿಟ್ಟು ಅದು ಒಂಥರ ಗ್ರೀಸಿ ತರ ಆಗಿರುತ್ತೆ. ಸೊ ಇಂತಹ ಜಿಡ್ಡನ್ನ ಕೂಡ WD-40 ಅನ್ನ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡಬಹುದು. ಇದರಿಂದ ಗ್ರೀಸ್ ಹೋಗುವುದಲ್ಲದೆ ಸೈಕಲ್ ಚೈನ್ ಫ್ರೀ ಆಗಿ ತಿರುಗುತ್ತೆ ಮತ್ತೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ, ಮಳೆ ನೀರಿಗೆ ಈ ವೈಪರ್ಸ್ ಚೆನ್ನಾಗಿ ನೆಂದ್ಬಿಟ್ಟು ಮತ್ತೆ ಬಿಸಿಲಿಗೆ ಒಣಗ್ಬಿಟ್ಟು ಅದರಲ್ಲಿರುವಂತಹ ರಬ್ಬರ್ ತುಂಬಾ ಗಟ್ಟಿ ಆಗ್ಬಿಟ್ಟಿರುತ್ತೆ. ಅದು ಆನ್ ಮಾಡಿದ ಕೂಡಲೇ ಒಂಥರ ಸೌಂಡ್ ಬರ್ತಾ ಇರತ್ತೆ. ಇದರಿಂದ ತುಂಬಾ ದಿವಸ ಬಾಳಿಕೆ ಬರೋದಿಲ್ಲ. ಅಂಥದನ್ನ ನಾವು ತಡೆಗಟ್ಟಲು WD-40 ಅನ್ನ ಸ್ಪ್ರೇ ಮಾಡಬಹುದು. ವೈಪರ್ಸ್ ಬರ್ಬರ್ ಅಂತ ಹೇಳಿ ಸೌಂಡ್ ಬರದಲ್ಲೇ ನೋಡ್ಕೊಳ್ಳುತ್ತೆ, ಜೊತೆಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಇನ್ನ ನೆಕ್ಸ್ಟ್, ಮನೆ ಬಾಗಿಲಿನ ಹಿಂಗ್ಸಿಗೆ ರಸ್ಟ್ ಅಥವಾ ತುಕ್ಕು ಹಿಡಿದಿದ್ರೆ WD-40 ಅನ್ನ ಸ್ಪ್ರೇ ಮಾಡಿಬಿಟ್ಟು ಅದನ್ನ ಉಜ್ಜಿ ಕ್ಲೀನ್ ಮಾಡ್ಕೊಂಡ್ರೆ ಈಸಿಯಾಗಿ ಹೋಗುತ್ತೆ. ಅಥವಾ ಡೋರ್ಸ್ ಸ್ಟ್ರಕ್ ಆಗಿರಬಹುದು ಅಥವಾ ಕುಯ್ ಅಂತ ಹೇಳಿ ಶಬ್ದ ಬರ್ತಿರ್ಬೋದು. ಜಸ್ಟ್ ಇದನ್ನ ಸ್ಪ್ರೇ ಮಾಡಿದ್ರೆ ಸಾಕು, ಅವಾಗ ಅದು ಈಸಿಯಾಗಿ ಮೂವ್ ಆಗುತ್ತೆ ಮತ್ತೆ ಕುಯ್ ಅನ್ನೋ ಶಬ್ದ ಕೂಡ ಹೋಗ್ಬಿಡುತ್ತೆ. ಇನ್ನು ಮನೆಯಲ್ಲಿ ವಾಶ್ ಬೇಸನ್ಗೆ ನೋಡಿ, ಈ ರೀತಿ ನೀರು ಬಿದ್ದು ಉಪ್ಪಿನ ಕಲೆಗಳು ಅಥವಾ ಹಾರ್ಡ್ ವಾಟರ್ ಸ್ಟೇನ್ಸ್ ಅಂತ ಹೇಳಿ ಏನು ಕರಿತೀವಲ್ವಾ, ಅದು ತುಂಬ ಜನರ ಮನೆಯಲ್ಲೇ ನೋಡಿದ್ದೀನಿ. ಹಾಗೆ ನಮ್ಮ ಮನೇಲಿ ಕೂಡ ಹಾಗೆ ಆಗುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಎಷ್ಟೋ ಥರದ ವಸ್ತುಗಳನ್ನು ಯೂಸ್ ಮಾಡಿದ್ದೀನಿ, ಆದರೆ ಕಂಪ್ಲೀಟ್ ಆಗಿ ಹೋಗ್ತಾ ಇರಲಿಲ್ಲ. ಆದರೆ WD-40 ಅನ್ನು ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಕ್ಲೀನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೋಯಿತು. ನೋಡಿ, ಸೇಮ್ ಟು ಸೇಮ್ ಹೊಸದ ಥರ ಪಳನೆ ಹೊಳಿತಾ ಇದೆ. ನನಗಂತೂ ಇದು ತುಂಬ ಹೆಲ್ಪ್ ಆಯಿತು. ಈ ರೀತಿ ಯಾವುದೇ ಸ್ಟೀಲ್ ಐಟಮ್ಸ್ ಆಗಿರಬಹುದು ಅಥವಾ ಐರನ್ ಐಟಮ್ಸ್ ಆಗಿರಬಹುದು, ಹಾರ್ಡ್ ವಾಟರ್ ಸ್ಟೇನ್ಸ್ ಆಗಿರಬಹುದು ಮತ್ತು ಯಾವುದೇ ಕಲೆಗಳಾಗಿರಬಹುದು, ಈ WD-40 ಇಂದ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು. ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಇದು ನೋಡಿ, ವಾಷಿಂಗ್ ಮಿಷನ್ ನಲ್ಲಿ ಇದಕ್ಕೆ ಸ್ವಲ್ಪ ಹಾರ್ಡ್ ವಾಟರ್ ಸ್ಟೇನ್ ಕೂಡ ಇದೆ, ಹಾಗೆ ರಸ್ಟ್ ಕೂಡ ಹಿಡಿದಿದೆ. ಇಂಥದ್ದೊಂದಿತ್ತು ಅಂದರೆ ನಮಗೆ ಕ್ಲೀನ್ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಯಾಕೆಂದರೆ ಬಿಫೋರ್ ಆಫ್ಟರ್ ನೋಡಿದ್ರೆ ನಮಗೇನೆ ಶಾಕ್ ಆಗುತ್ತೆ, ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಲ್ವಾ, ಹೊಸದ ರೀತಿ ಆಯ್ತಲ್ವಾ ಅಂತ. ಸೊ ಮತ್ತೆ ಇದ್ರ ಮೇಲೆ ನೀರು ಬಿದ್ದರೂ ಕೂಡ ಏನೂ ಆಗೋದಿಲ್ಲ, ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ಫ್ರೆಂಡ್ಸ್, ಮನೇಲಿ ಈ ಥರದ್ದು ಒಂದು ವಸ್ತು ಇದ್ದರೆ ಸಾಕು, ಮನೇಲಿರುವಂತಹ ಎಲ್ಲ ವಸ್ತುಗಳನ್ನು ತುಂಬ ನೀಟಾಗಿ ಇಟ್ಕೋಬಹುದು. ನನಗಂತೂ ಇದು ತುಂಬ ಇಷ್ಟ ಆಯಿತು.
ಫ್ರೆಂಡ್ಸ್, ನಮ್ಮನೆ ಹಿಂದ್ಗಡೆ ಈ ಥರ ಸ್ವಲ್ಪ ಓಪನ್ ಪ್ಲೇಸ್ ಇದೆ. ಸೊ ಮೇಲಿಂದ ಮಳೆ ನೀರು ಬಿದ್ದುಬಿಟ್ಟು ಈ ಜಾಗ ಎಲ್ಲ ಕಲೆಗಳಿಗೆ ಕುತ್ಕೊಂಡ್ಬಿಟ್ಟಿದೆ. ಹಾಗೆ ನಿಮ್ಮ ಮನೆಗಳಲ್ಲಿ ಕೂಡ ಈ ಥರ ಬಾಲ್ಕನಿಯಲ್ಲಿ ಸ್ವಲ್ಪ ಜಾಗ ಇರ್ಬೋದು, ಮೇಲೆಯಿಂದ ಮಳೆ ನೀರು ಬಿದ್ದು ಟೈಲ್ಸ್ ಎಲ್ಲ ಕಲೆಗಳು ಕುತ್ಕೊಂಡಿರ್ಬೋದು. ಜಸ್ಟ್ ಈ ಥರ WD-40ನ ಸ್ಪ್ರೇ ಮಾಡಿಬಿಟ್ಟು ಒಂದು ಬ್ರಷ್ ತಗೊಂಡು ಉಜ್ಜಿದ್ರೆ ನೀಟಾಗಿ ಆ ಕಲೆಗಳೆಲ್ಲ ಹೊರಟೋಗ್ಬಿಡುತ್ತೆ. ನೋಡಿ, ನಾನೀಗ ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ. ಈ ಟೈಲ್ಗೂ ಪಕ್ಕದಲ್ಲಿರುವಂತಹ ಟೈಲ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಈ ರೀತಿ ಟೈಲ್ಸನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು. ಇನ್ನು ಅನೇಕ ವಿಧವಾಗಿ ನಾವು ಈ WD-40 ಯೂಸ್ ಮಾಡ್ಕೋಬಹುದು. ಫ್ರೆಂಡ್ಸ್, ಇದು ಒಂದು ಪ್ರಾಡಕ್ಟ್ ನಿಮ್ಮ ಮನೇಲಿದ್ರೆ ಕ್ಲೀನ್ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ಆಗಿಬಿಡುತ್ತೆ. ನನಗಂತೂ ಇದು ಬಂದಮೇಲೆ ತುಂಬ ಹೆಲ್ಪ್ ಆಯಿತು. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೋಬಹುದು. ಸೊ ನಿಮಗೆ ಇದರಲ್ಲಿ ಯಾವ ಟಿಪ್ ಇಷ್ಟ ಆಯಿತು, ಯಾವ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.